ರಸ್ತೆ ಬದಿಯಲ್ಲಿ ಅಕ್ರಮವಾಗಿ ಪೆಟ್ಟಿಗೆ ಅಂಗಡಿಗಳನ್ನು ಇಟ್ಟಿದ್ದು ಬಾಡಿಗೆ ನೀಡುತ್ತಾ ಇರುವಂತಹ ಅಂಗಡಿಗಳ ತೆರವು ಕಾರ್ಯಾಚರಣೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದಲ್ಲಿ ನಡೆದಿದೆ. ನಗರದ ಉಡುಪಿ ಗಾರ್ಡನ್ನಿಂದ ಕೋತಿಗುಡ್ಡದವರೆಗೆ ರಸ್ತೆ ಬದಿಯಲ್ಲಿ ಅಂಗಡಿಗಳನ್ನ ಇಟ್ಟು ನಗರದ ಸೌಂದರ್ಯಕ್ಕೆ ಧಕ್ಕೆ ಆಗ್ತಾ ಇತ್ತು. ಹೀಗಾಗಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಅದನ್ನ ತೆರವುಗೊಳಿಸಲಾಗ್ತಾ ಇದ್ದು, ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳ ಸಮಿತಿ ಸಭೆಯಲ್ಲಿ ತೀರ್ಮಾನಿಸಿ ವ್ಯಾಪಾರಸ್ಥರಿಗೆ ತೊಂದರೆ ಆಗದಂತೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತ ಹೇಳಿ ನಗರಸಭೆ ಪೌರಾಯುಕ್ತರಾದ ಜಗ್ಗಾರೆಡ್ಡಿ ಅವರು ತಿಳಿಸಿದರು. ಈಗಾಗಲೇ ನಾವು ಒಂದು 15 ದಿನದ ಮುಂಚಿತವಾಗಿ ನಾವು ನಮ್ಮ ನಗರಸಭೆ ಆಟೋಗಳ ಮೂಲಕ ಪ್ರಚಾರ ಮಾಡಿಸ್ತೀವಿ. ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಸಮಯದಲ್ಲಿ ಖಾಲಿ ಇರುವಂತಹ ಅಂಗಡಿಯಲ್ಲಿ ಸ್ಥಳದಲ್ಲಿ ಇದು ಗುಡಿಸ್ಲು ಮತ್ತು ಡಬ್ಬಾಂಗಿ ಇಟ್ಕೊಂಡಿದ್ದಾರೆ. ಆ ಗುಡಿಸ್ಲು ಮತ್ತು ಡಬ್ಬಾಂಗಿ ಇದ್ದು ಸಮೇತ ಕೆಲವು ಅಂಗಡಿಗಳಲ್ಲಿ ಯಾವುದೇ ರೀತಿ ವ್ಯಾಪಾರ ವಹಿವಾಟುಗಳು ಸಹ ಮಾಡ್ತಿಲ್ಲ. ಅಂಥ ಅಂಗಡಿಗಳನ್ನು ನಾವು ನಿರ್ದಾಕ್ಷಿಣ್ಯ ಖಾಲಿ ಮಾಡ್ತೀವಿ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಕು ಅಂತ ಒಂದು ಉದ್ದೇಶ ಇಲ್ಲ. ಈಗಾಗಲೇ ನಾವು ಮತ್ತು ನಮ್ಮ DSP ಅವರು ನಮ್ಮ ಒಂದು ಸ್ಟ್ರೀಟ್ ವೆಂಡರ್ ಕಾಯ್ದೆ ಏನಿದೆ ಅದರ ಮೂಲಕ ನಾವು 30ನೇ ತಾರೀಕು ನಾವು ಮೀಟಿಂಗ್ ಮಾಡ್ತೀವಿ ಮತ್ತು ಅವರು ಸಮೇತ ಯಾರು ಅಧ್ಯಕ್ಷ ವರಿಷ್ಠ ಮತ್ತು ಕಮಿಟಿ ಮೆಂಬರ್ಗಳೆಲ್ಲ ಕರೆದು ನಾವು ಮೀಟಿಂಗ್ ಮಾಡ್ತೀವಿ. ಆ ಮೀಟಿಂಗ್ ಮಾಡಿಬಿಟ್ಟು ನಾವು ಸ್ಟ್ರೀಟ್ ವೆಂಡರ್ ಅಂತ ಹೇಳ್ಬಿಟ್ಟು ನಾವು ಘೋಷಣೆ ಮಾಡಿಬಿಟ್ಟು ಅವ್ರ ಸ್ಥಳೀಯದಲ್ಲೇ ಇಷ್ಟು ಜಾಗ ಅಂತ ನಾವು ಫಿಕ್ಸ್ ಮಾಡಿ ಕೊಡ್ತೀವಿ ಮತ್ತು DC ಅವರ ಅನುಮತಿ ತಗೊಂಡು ಮನೆ ಜಿಲ್ಲಾಧಿಕಾರಿ ಅನುಮತಿ ತಗೊಂಡು ಇವೆಲ್ಲ ವ್ಯವಸ್ಥೆ ಮಾಡಿದ್ರು. ಈಗ ನಾವು ಏನಿದೆ ಈಗಾಗಲೇ ನಾವು ಇದು ಪ್ರತಿಯೊಂದು ಸಮುದಾಯ ಖಾಲಿ ಇರುವಂತಹ ಅಂಗಡಿ ಇಲ್ಲ. ಅಲ್ಲಿ ಮತ್ತೆ ಕೆಲವರೆಲ್ಲ ಬಾಡಿಗೆ ಕೊಟ್ಟಿದ್ದಾರೆ. ಆ ಬಾಡಿಗೆ ಕೊಟ್ಟು 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ಥರ ಪರ್ ಡೇಗೆ ಒಂದು ಬಾಡಿಗೆ ಫಿಕ್ಸ್ ಮಾಡ್ತಾರೆ. ಅಂಥ ಗಾಡಿಗಳನ್ನ ಅಂಥ ಅಂಗಡಿಗಳನ್ನ ಸಂಪೂರ್ಣ ನಾವು ಪರಿಶೀಲನೆ ಮಾಡಿ ಅವನ್ನೆಲ್ಲನೂ ಸಮೇತ ಕಾರ್ಯಾಚರಣೆ ಮೂಲಕ ಅವನ್ನ ಖಾಲಿ ಮಾಡ್ತಾ ಇದ್ದೀವಿ. ಈಗ ಫಸ್ಟ್ ಏನಂದರೆ ಯಾವುದೇ ರೀತಿ ವ್ಯಾಪಾರ ವಹಿವಾಟುಗಳಿಗೆ ಮಾಡ್ತಿಲ್ಲ ಅಂಥ ಅಂಗಡಿಗಳನ್ನ ನಿರ್ದಾಕ್ಷಿಣ್ಯವಾಗಿ ನಾವು ತಿಳಿಸ್ತಾ ಇದ್ದೀವಿ ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿ ನಾವು ತೊಂದರೆ ಕೊಡ್ತಾ ಇಲ್ಲ. ಅವರು ಸಮೇತ ಸಹಕರಿಸಬೇಕು. ಈಗಾಗಲೇ ನಾವು ಆಲ್ರೆಡಿ ಒಂದು 15 ದಿನಗಳು ಸಮೇತ ನಾವು ಪ್ರಚಾರ ಮಾಡಿಸ್ತಿದ್ದೀವಿ. ನಾವು ಏಕದಮ್ ಅವರಿಗೆ ಪಾಪ ಖಾಲಿ ಮಾಡ್ಕೊಂಡು ಅವ್ರಿಗೆ ಹೊಟ್ಟೆ ಕೊಡೋರಿಗೆಲ್ಲ ತೊಂದರೆ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು 15 ದಿನ ನಾವು ಪ್ರತಿದಿನವೂ ಸಮೇತ ನಮ್ಮ ಆಟೋಗಳ ಮೂಲಕ ಪ್ರಚಾರ ಮಾಡಿಸ್ತೀವಿ. ಆ ಪ್ರಚಾರ ಪಡಿಸ್ತಾ ಇದ್ದೀವಿ. ಹಂಗಾಗಿ ನಾವೇನು ಖಾಲಿ ಇದ್ದಾವೆ ಅವನ್ನ ಖಾಲಿ ಮಾಡ್ತೀವಿ. ಮತ್ತು ಫುಟ್ಪಾತ್ ಸಾರ್ವಜನಿಕರಿಗೆ ಓಡಾಟಕ್ಕೆ ಮಾತ್ರ ಇರೋದು ಅವ್ರು ಫುಟ್ಪಾತ್ ಮಾಡೋದು ಸಮೇತ ಇಟ್ಕೊಂಡಿದ್ದಾರೆ. ಅಲ್ಲಿ ನೋಡಿ ಯಾರೋ ಒಬ್ಬರು ಮಹಾರಾಷ್ಟ್ರದವರು ಆ ಫರ್ನಿಚರ್ ಅಂಗಡಿ ಎಲ್ಲ ಇಟ್ಕೊಂಡಿದ್ದಾರೆ ಅಂತ ಒಂದು ಕ್ಲಾಸ್ಗಳು ಕಲೆ ಮಾಡ್ತೀವಿ. ಇಷ್ಟು ಅಟ್ಲೀಸ್ಟ್ ನಾವು ಸಾರ್ವಜನಿಕರಿಗೆ ನಮಗೆ ಸಹಕರಿಸಬೇಕು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.